ಮಗಳು ದಿನನಿತ್ಯದಂತೆ ಆಫೀಸ್ಗೆ ಹೊರಟರೂ ಅವಳ ಮುಖದಲ್ಲಿ ಚಿಂತೆ ಕಂಡು ಸುಶೀಲಮ್ಮನವರು ಕಾರಣವೇನೆಂದು ಕೇಳುತ್ತಾರೆ. ನಾನು ಕೆಲಸ ಮಾಡುತ್ತಿದ್ದ ಕಂಪನಿಯನ್ನು ಬೇರೆಯೊಂದು ಕಂಪನಿಯವರು ಕೊಂಡುಕೊಂಡಿದ್ದಾರೆ ಅಮ್ಮ ಆತಂಕದಲ್ಲಿ ಉತ್ತರಿಸುತ್ತಾಳೆ. ಹಾಗಾದರೆ ನೀನು ಕೆಲಸ ಬಿಟ್ಟು ಬಿಡಬೇಕಾ ಅಥವಾ ನಿಮ್ಮೆಲ್ಲರನ್ನೂ ಕೆಲಸದಿಂದ ತೆಗೆದುಹಾಕುತ್ತಾರಾ? ಏನು ತಿಳಿಯದೆ ಸುಶೀಲಮ್ಮನವರು ಮನೆಗೆ ಆಧಾರವಾಗಿದ್ದ ಮಗಳ ಕೆಲಸವೂ ಹೋಗಿಬಿಟ್ಟರೆ ಎಂದು ಹೆದರುತ್ತಾ ಮರು ಪ್ರಶ್ನಿಸುತ್ತಾರೆ. ಅವಳ ತಾಯಿಯ ಮುಖದಲ್ಲಿ ಚಿಂತೆ ಕಂಡು ಯೋಚನೆ ಮಾಡಬೇಡ ಅಮ್ಮ, ಬಾಸ್ ಬದಲಾದರೂ ಅಂತಹ ಕೆಲಸ ಮಾಡುವವರು ಬದಲಾಗುವುದಿಲ್ಲ. ಆದರೆ ಇವತ್ತು ಹೊಸ CEO ನಮ್ಮ ಆಫೀಸ್ಗೆ ಬಂದು ಸೇರಲಿದ್ದಾರೆ. ಮೊದಲಿನಷ್ಟು ಫ್ರೀಯಾಗಿ ಇರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹೊಸ ಬರಹೆದರು ಕೆಲಸ ಮಾಡುತ್ತಿದ್ದೇವೆ ಎಂದು ತೋರಿಸಿಕೊಳ್ಳಲು ಬೇಡದ ಬದಲಾವಣೆ ತಂದು ಬಿಡುತ್ತಾರೆ. ಮಗಳ ಚಿಂತೆಗೆ ವಿವರಣೆ ಕೇಳಿದ ನಂತರ ಏನೋ ಆ ದೇವರು ನಿನಗೆ ಒಳ್ಳೆಯದು ಮಾಡಲಿ ಎನ್ನುತ್ತಾ ಮಗಳ ಕೈಗೆ ದೇವರ ಪ್ರಸಾದ ತಂದಿಡುತ್ತಾರೆ. ಬಸ್ ಸ್ಟಾಪ್ಗೆ ಬಂದು ನಿಂತವಳಿಗೆ ಸಮಯ ಮೀರುತ್ತಿರುವುದು. ಬಸ್ ಬಾರದೆ ಹೋದಾಗ ಗಾಬರಿ ತುಸು ಹೆಚ್ಚಾಗುತ್ತದೆ. ಎಷ್ಟೋ ಸಮಯದ ನಂತರ ಅಗತ್ಯಕ್ಕಿಂತ ಹೆಚ್ಚಾಗಿಯೇ ಜನರನ್ನು ತುಂಬಿಸಿಕೊಂಡು ಬಂದ ಬಸ್ಸಿನಲ್ಲಿ ತನಗಾಗಿ ಕಾಲಿಡುವ ಜಾಗ ಮಾಡಿಕೊಂಡು ನಿಲ್ಲುತ್ತಾಳೆ. ತನ್ನ ಹೊಸ ಕಂಪನಿಯ ಪ್ರತಿಯೊಂದು ಉದ್ಯೋಗಿಗಳನ್ನು ಪರಿಚಯ ಮಾಡಿಕೊಳ್ಳುವ ಸಲುವಾಗಿ ವಿರಾಟ್ ಸಮಯಕ್ಕೆ ಸರಿಯಾಗಿ ಆಫೀಸ್ ತಲುಪುತ್ತಾನೆ. ಸೂಟು ಬೂಟು ತೊಟ್ಟು ಕಾರಿನಿಂದ ಇಳಿದು ಕೂಲಿಂಗ್ ಗ್ಲಾಸ್ ತೆಗೆದು ನಗುತ್ತಾ ಎಲ್ಲರೆಡೆಗೂ ನೋಡುವ ವಿರಾಟ್ ಹೊಸ CEO ಎಂದು ತಿಳಿದ ನಂತರ ಹೂವಿನ ಗುಚ್ಛವನ್ನು ನೀಡಿ ಸ್ವಾಗತಿಸುತ್ತಾರೆ. ಎಲ್ಲ ಉದ್ಯೋಗಿಗಳು ಬೆಳಗಿನ 9ಕ್ಕೆ ಆಫೀಸ್ ತಲುಪಿರುವುದು ಕಂಡು ವಿರಾಟ್ಗೆ ಆಶ್ಚರ್ಯವಾಗುತ್ತದೆ. ಚಿಕ್ಕ ಕಂಪನಿಯೇ ಆಗಿದ್ದರೂ ಇಂದು ಜನ 50ಕ್ಕೂ ಕೈ ಕುಲುಕಿ ಅವರ ಪರಿಚಯ ಕೇಳಿ ತನ್ನ ಪರಿಚಯ ಮಾಡಿಕೊಳ್ಳುತ್ತಾನೆ. ಕಂಪನಿಯ ಇಬ್ಬರು ಮ್ಯಾನೇಜರ್ ಪ್ರೀತಮ್ ಹಾಗೂ ಸುರೇಶ್ ಅವರನ್ನು ಕರೆದು ಇನ್ನೂ ಯಾರಾದರೂ ಬರುವವರು ಇದ್ದಾರಾ? ಯಾರಾದರೂ ನಿರೀಕ್ಷೆಯಲ್ಲಿ ಕೇಳುತ್ತಾನೆ. ಪ್ರೀತಮ್ ಹೌದೆನ್ನುತ್ತಾ ಒಬ್ಬರು ಬರುವುದು ಬಾಕಿ ಇದೆ. ಸರ್ ಈಸ್ ವರ್ಕಿಂಗ್ ಇನ್ ಮೈ ಟೀಮ್. ಇನ್ನೂ ಆಫೀಸ್ ತಲುಪದಿರದ ಮನವಿ ಬಗ್ಗೆ ಹೇಳುತ್ತಾನೆ. ವಿರಾಟ್ ಗಡಿಯಾರದ ಕಡೆಗೆ ನೋಡುತ್ತಾ ಅವಳು ಬಂದೊಡನೆ ನನ್ನ ಕ್ಯಾಬಿನ್ಗೆ ಕಳುಹಿಸಿ ಲೇಟ್ ಎನ್ನುತ್ತಾ ತನ್ನ ಕ್ಯಾಬಿನ್ ಕಡೆಗೆ ಹೆಜ್ಜೆ ಹಾಕುತ್ತಾನೆ. ಓಡುತ್ತಾ ಆಫೀಸ್ ತಲುಪುವ ಮನವಿ ಏದುಸಿರು ಬಿಡುತ್ತಾ ಸೆಕ್ಯೂರಿಟಿ ಬಳಿ ಹೊಸ CEO ಬಂದುಬಿಟ್ರಾ? ನಡುಗುತ್ತಿದ್ದ ದನಿಯಲ್ಲಿ ಕೇಳುತ್ತಾಳೆ. ಆ ಹೆಸರು ಕೇಳು ಅವಳ ಮನಸ್ಸಿನಲ್ಲೂ ವಿಚಿತ್ರ ಸಂಕಟ ಶುರುವಾಗುತ್ತದೆ. ಬೇಡದ ಹಳೆಯ ನೆನಪುಗಳು ಒಮ್ಮೆಯೇ ಅವಳನ್ನು ಪಾತಾಳಕ್ಕೆ ನೂಕುವಂತಹ ಭಾವ. ನಿಧಾನವಾಗಿ ಕ್ಯಾಬಿನ್ ಕಡೆಗೆ ಹೆಜ್ಜೆ ಹಾಕುತ್ತಾಳೆ. ವಿರಾಟ್ ಎಂಬ ಹೆಸರು ಕಿವಿಯಲ್ಲಿ ಇನ್ನೂ ಪ್ರತಿಧ್ವನಿಸುತ್ತಿರುವಂತೆಯೇ ಅವನ ಕ್ಯಾಬಿನ್ ತಲುಪಿ ಕುತೂಹಲದಿಂದ ಬಾಗಿಲು ತಳ್ಳಿ ಎಕ್ಸ್ಕ್ಯೂಸ್ ಮಿ ಸರ್ ಎನ್ನುತ್ತಾಳೆ. ಒಳಗೆ ಬಂದವಳಿಗೆ ಬೆನ್ನು ಮಾಡಿ ನಿಂತಿದ್ದ ವ್ಯಕ್ತಿಯನ್ನು ನೋಡುವ ಕುತೂಹಲ. ಅವಳೆಡೆಗೆ ತಿರುಗಿದವನೇ ಗುಡ್ ಮಾರ್ನಿಂಗ್ ಎನ್ನುತ್ತಾನೆ. ಲೂಸ್, ಇವನಿಗೆ ಯಾಕೆ ಇದೆಲ್ಲ ಬೇಕು ಎಂದು ಮನದೊಳಗೆ ಶಾಪಿಸುತ್ತಾ ಕ್ಷಮಿಸಿ ಸರ್, ನನಗಿನ್ನೂ ಮದುವೆ ಆಗಿಲ್ಲ ಎಂದೊಡನೆ ನಿಧಾನವಾಗಿ ಅವಳೆಡೆಗೆ ತಿರುಗುತ್ತಾ ಗಂಡ ಮಕ್ಕಳು ಅನ್ನೋ ಸಂಸಾರದ ಜಂಜಾಟವಿಲ್ಲ
ಅತ್ತೆ ಕಾಟವಿಲ್ಲ. ಆದರೂ ಆಫೀಸ್ ತಲುಪಲು ತಡವೇಕಾಯಿತು ಎನ್ನುತ್ತಾನೆ. ತಿರುಗಿದ ಅವನನ್ನು ನೋಡುತ್ತಾ ಬಿಟ್ಟ ಕಣ್ಣು ಮುಚ್ಚದೆ ನಿಂತವಳಿಗೆ ಎದೆ ಜಲ್ ಅಂದಿದಂತೆ ಒಮ್ಮೆಲೆ ಸಾವಿರಾರು ನೆನಪುಗಳು ಕಣ್ಣ ಮುಂದೆ ಸರಿದು ಹೋದಂತಾಗುತ್ತದೆ. ಅಲ್ಲಿಯ ತನಕ ಪ್ರಶಾಂತವಾಗಿದ್ದ ಅವಳ ಮುಖ ಅವನನ್ನು ಕಂಡೊಡನೆ ಗಟ್ಟಿ ಕುತ್ತಂತಾಯಿತು. ತನ್ನ ಮಾತು ಅವಳನ್ನು ತಲುಪಲಿಲ್ಲ ಎಂದುಕೊಂಡು ಮಿಸ್ ಮಾನವಿ ಎನ್ನುತ್ತಾನೆ. ಅವನು ಮತ್ತೊಮ್ಮೆ ಕರೆದಾಗ ಎಚ್ಚರಗೊಂಡವಳು ಬಾಯಿ ತಪ್ಪಿ ನಿನಗ್ಯಾಕೆ ಎಂದು ಹೇಳಲು ಹೊರಟು ಸಿಟ್ಟಿನಿಂದಲೇ ಬೇಡದ ನೋಟವನ್ನು ಅವನೆಡೆ ಬೀರುತ್ತಾ ಕ್ಯಾಬಿನ್ನಿಂದ ಹೊರಡುತ್ತಾಳೆ. ತನ್ನ ಜಾಗಕ್ಕೆ ತೆರಳಿ ಕುಳಿತವಳ ಕೆನ್ನೆಯ ಮೇಲೆ ಸದ್ದಿಲ್ಲದೆ ಜಾರುತ್ತಿದ್ದ ಕಣ್ಣೀರು ಕಂಡು ಅವಳ ಗೆಳತಿ ವಿದ್ಯಾ ಮಾನವಿ ಬಳಿ ಬಂದು, ಯಾಕೆ ಅಳ್ತಾ ಇದೀಯಾ? ವಿರಾಟ್ ಸರ್ ಏನಾದರೂ ರೂಢಾಗಿ ಬೈದ್ರಾ? ಹೊಸ ಬಾಸ್ ಬಗ್ಗೆ ತಿಳಿಯಲು ಪ್ರಯತ್ನಿಸುತ್ತಾಳೆ. ಮಾನವಿ ಜಾರಿದ ಕಣ್ಣೀರು ಒರೆಸಿಕೊಂಡು, ಇಲ್ಲ, ಅವನೇನು ಎನ್ನುತ್ತಾನೆ? ನಾಲಿಗೆ ಸರಿ ಮಾಡಿಕೊಂಡು, ಅವರೇನು ಹೇಳಲಿಲ್ಲ, ನನಗೆ ಬೇಸರವಾಯಿತು ಎನ್ನುತ್ತಾಳೆ. ಮತ್ತೊಂದೆಡೆ ಸಿಟ್ಟು ಮಾಡಿಕೊಂಡು ಅವನ ಪ್ರಶ್ನೆಗೆ ಉತ್ತರಿಸದೆ ಹೊರಟು ಹೋದವಳನ್ನು ನೆನಪಾಯಿತು. ಸ್ವಲ್ಪವೂ ಬದಲಾಗಿಲ್ಲ. ನಾನು ಅವಳನ್ನು ಮೊದಲ ದಿನ ಹೇಗೆ ಕಂಡಿದ್ದೆನೋ ಅವಳ ಕಣ್ಣುಗಳಲ್ಲಿ ನನ್ನ ಮೇಲಿನ ಕೋಪ ಈಗಲೂ ಹಾಗೆಯೇ ಇದೆ. ಸಿಲ್ಲಿ ಗರ್ಲ್ ಎಂದುಕೊಳ್ಳುತ್ತಾ ಅವರ ಮೊದಲ ಪರಿಚಯವನ್ನು ನೆನಪಿಸಿಕೊಳ್ಳುತ್ತಾನೆ. ಹೋಗಲು ಬರಲಿಲ್ಲ. ನಾಳೆ ನನಗೆ ನಿಮ್ಮ ಕಾಲೇಜಿನಲ್ಲಿ ಮೊದಲ ದಿನ ಕಣೋ. ಕರೆದುಕೊಂಡು ಹೋಗಲು ಬರೋದಿಲ್ವಾ ಎಂದು ಪ್ರಶ್ನಿಸಿದಾಗ ಪ್ರೀತಿಸುವ ಹುಡುಗನನ್ನು ಮುದ್ದಾಗಿ ಕೇಳುತ್ತಾಳೆ. ಇತ್ತ ಮತ್ಯಾವುದೋ ಕೆಲಸದಲ್ಲಿ ನಿರತನಾಗಿದ್ದ ಅಗಸ್ತ್ಯ, ನನಗೆ ಬೇರೆ ಮುಖ್ಯವಾದ ಕೆಲಸವಿದೆ. ನೀನು ನನಗೆ ಕಾಯಬೇಡ, ತಡವಾಗುತ್ತದೆ. ಐ ಆಮ್ ಸಾರಿ ಎಂದೊಡನೆ ಪರವಾಗಿಲ್ಲ ಬಿಡು, ಐ ಅಂಡರ್ಸ್ಟ್ಯಾಂಡಿಂಗ್ ಎನ್ನುತ್ತಾ ಫೋನು ಇಟ್ಟವಳಿಗೆ ಕಾಲೇಜಿನಲ್ಲಿ 2 ವರ್ಷ ನನ್ನಿಂದ ಅಲೆದು ಕಾಡಿಸಿ ಪೀಡಿಸಿ ನನ್ನ ಮನವೊಲಿಸಿದ ಹುಡುಗ ಇವನೇನಾ ಎಂದುಕೊಳ್ಳುತ್ತಾಳೆ. ಇವನನ್ನು ಬಿಟ್ಟು 1 ವರ್ಷ ಅದು ಹೇಗೆ ಕಳೆದೆನೋ ಎಂದುಕೊಂಡವಳು ಒಂಟಿಯಾಗಿಯೇ ಕಾಲೇಜ್ ತಲುಪುತ್ತಾಳೆ. ಕಾರಿನೊಳಗೆ ಕುಳಿತಿದ್ದ ವಿರಾಟ್ ಅವಳ ಕಡೆಗೆ ನೋಡುತ್ತಾ ಗೇಟಿನಿಂದ ದೂರ ಸರಿಯುವಂತೆ ಸನ್ನೆ ಮಾಡಿ ಎಕ್ಸ್ಕ್ಯೂಸ್ ಎನ್ನುತ್ತಾ ಮುಂದೋಗುತ್ತಾನೆ. ಈ ಸ್ಟೋರಿ ಮುಂದುವರಿಯುತ್ತದೆ. ವೀಕ್ಷಕರೇ, ಸ್ಟೋರಿ ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೂ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಪ್ರೀತಿಸಿದವಳನ್ನು ಹುಡುಕಿ ಬಂದವಳು ಅವಳು. ಹುಡುಗಿಯರೆಂದರೆ ಆಗದವನು ಅವನು. ಮುಂದೆ ಏನಾಗುತ್ತೆ